ಏ ಯವ್ವ 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 ಯವ್ವ, ನಾ ಏನ್ ಮಾಡ್ಲಿ? ಜ್ಯೋತಿ, ಇದೇ ನಾನೇನ ಹುಚ್ಚಿ? ಏ ಯವ್ವ, ಎಂತ ಅಂಗಡಿ ಕರ್ಕೊಂಡ್ ಬಂದಿದೆ ನೀನ? ತಾಯಿ, ನಾಂತ್ರು ಒಟ್ಟ ನೋಡಿದ್ದಿಲ್ಲ ನೋಡ್ವಾ ಇಂತ ಅಂಗಡಿ. ಆ ಏ ಯವ್ವ, ಎಷ್ಟು ದೊಡ್ಡದದ ಇದು. ಏ ಶಾಂತಕ್ಕ, ಇಲ್ಲಿ ಕೇಳಿಲ್ಲ, ಅದು ಅಂಗಡಿ ಅಲ್ಲ, ಇದು ಮಾಲ್ ಅಂತಾರ, ಮಾಲ್. ಅಯ್ಯ, ಏನ್ ಮಾಲ್ ಹಾಗೆ ಇದು ಮಾಲ್? ಎದ್ರ ಮಾಲ್? ಇಲ್ಲೇನ್ ಮಾಲ್ ಅದ? ಏನ್ ಗೋಧಿ ಅದ, ಜೋಳ ಅದ, ಅಕ್ಕಿ ಅದ, ಏನ್ ಮಾಲ್ ಅವ ಇಲ್ಲಿ? ಇಲ್ಲಿ ನೋಡಿ ಇಲ್ಲಿ ಶಾಂತಕ್ಕ, ಈಗ ಮಾಲ್ ಅಂತಂದ್ರ ಈ ಮನ್ಯಾಗ ಇಡ್ತಲ್ಲ ಮಾಲ್, ಗೋಧಿ ಜೋಳ ಅಕ್ಕಿ ಅವಲ್ಲ ಇವ. ಮಾಲ್ ಅಂತಂದ್ರ ಇಲ್ಲಿ ಒಂದೇ ಅಂಗಡಿ ಇರಂಗಿಲ್ಲ, ಇಲ್ಲಿ ಬಕ್ಕಳಸ್ ಅಂಗಡಿ ಇರ್ತಾವ, ಇಲ್ಲಿ ಎಲ್ಲ ಅಂಗಡಿ ಇರ್ತಾವ. ಬಟ್ಟೆ ಅಂಗಡಿ ಇರ್ತಾವ, ಚಪ್ಪಲಿ ಅಂಗಡಿ ಇರ್ತಾವ, ಬಂಗಾರ ಅಂಗಡಿ ಇರ್ತಾವ, ಬೆಳ್ಳಿ ಅಂಗಡಿ ಇರ್ತದ, ಹುಡುಗರಿಗೆ ಆಟ ಸಾಮಾನು ಅಂಗಡಿ ಇರ್ತಾವ, ಆಟ ಆಡೋದು ಇರ್ತದ, ಎಲ್ಲ ಇರ್ತಾವ, ಒಂದೇ ಕಡೆ ಸಿಗ್ತಾವ ಇಲ್ಲಿ. ಅದಕ್ಕೆ ಇದನ್ನ ದೊಡ್ಡದು ಶಾಪಿಂಗ್ ಮಾಲ್ ಅಂತಾರ. ಅಂದ್ರೆ ಒಂದ್ಸಲ ಇದ್ರೊಳಗೆ ಬಂದ್ರೆ ನಮ್ಗೆ ಏನೇನು ಬೇಕು ಎಲ್ಲ ಇಲ್ಲಿದೆ ತಗೊಂಡು ಹೋಗಂತದ್ದು. ಶಾಪಿಂಗ್ ಮಾಲ್ ಅಂತಾರ. ಇಲ್ಲೆಲ್ಲ ದೊಡ್ಡ ದೊಡ್ಡ ಸಿಟಿ ಒಳಗ ಶಾಪಿಂಗ್ ಮಾಲಿಗೆ ಬಂದು ಶಾಪಿಂಗ್ ಮಾಡ್ತಾರ. ನಾವ್ ಹೆಂಗ ಹಳ್ಯಾಗ ಸಂತಿಗೆ ಹೋಗಿ ಸಂತಿ ಮಾಡ್ತೀವಲ್ಲ ಹಂಗ. ಅಯ್ಯವ್ವ, ಭಾರಿ ದೊಡ್ಡದವ ಜ್ಯೋತಿ. ಇಲ್ಲೆಲ್ಲ ಅಂಗಡಿ ಇರ್ತಾವೆ ನಂದು. ಪರವಕ್ಕ, ಇಲ್ಲೆಲ್ಲ ಅಂಗಡಿ ಇರ್ತಾವ ನೋಡು. ಇದೇ ಅಂಗಡಿ ಇರಲ್ಲ ಅಂತ ಇಲ್ಲಿ ಎಲ್ಲ ಅಂಗಡಿ ಇರ್ತಾವ. ಆದ್ರೆ ಏನಂದ್ರೆ ರೇಟ್ ಜಾಸ್ತಿ ಇರ್ತದ ಅಷ್ಟೇ. ಇಲ್ಲಿ ಸ್ವಲ್ಪ ರೇಟ್ ಪಕ್ಕ ಇರ್ತದ. ನಾವೇನದಂದ್ರೆ ಸುಮ್ ನೋಡ್ಲಕ್ಕ ಕರ್ಕೊಂಡ್ ಬಂದೀವಿ ನಿಮಗ. ಇಲ್ಲೆಲ್ಲ ನಾವು ತೊಗೊಳಕ್ ಆಗಲ್ವಾ? ಇಂತ ದೊಡ್ಡ ಅಂಗಡಿ ಬಂದ ಕೇಸಿಂದ ತೊಗೊಳಾರ್ದ ಹಂಗೆ ಹೋದ್ರೆ ಹೆಂಗ್ ನಡೀತದ? ತೊಗೊಳಕ್ ತಗೋರಿ ಇಲ್ಲೇ. ಯಾಕೆ ತೊಗೊಳಕ್ ಆಗಲ್ಲ? ಏ ಅವ್ವ, ಇಲ್ಲಿ ನೀ ಬಟ್ಟೆ ತಗೋಬೇಕಂದ್ರ ನೀ ತಂದಿದ್ದಲ್ಲ 1,00,000 ರೂಪಾಯಿ, ಅವು ಎದಕ್ಕೂ ಸಾಲಂಗಿಲ್ಲ. ಒಂದ್ 4 ಜೋಡ್ ಬಟ್ಟೆ ತಗೊಂಡ್ ಹೋಗ್ತಿದ್ನಿ ಅಟ್ಟೆ ನೋಡು. ಮತ್ತೇನು ತೊಗೊಳಕ್ಕಾಗಲ್ಲ ನೋಡಿ ಇಲ್ಲಿ. ಹಂಗಿರ್ತಾವ. ಇಲ್ಲಿ ಪಕ್ಕದ ರೇಟ್ ಇರ್ತದ. ಇಲ್ಲಿ ತೊಗೊಳಲ್ಲ. ಸುಮ್ಮ ನೋಡ್ಲಕ್ಕ ಬರೋದಷ್ಟೇ. ಇಲ್ಲಿ ನೀವು ನೋಡಿಲ್ಲಲ್ಲ, ಅದಕ್ಕೆ ಕರ್ಕೊಂಡ್ ಬರಮಂತೇಳಿ ನಾನು ಜೊತೆ ಇಲ್ಲಿ ಕರ್ಕೊಂಡ್ ಬಂದೀನಿ ನೀವು ನೋಡ್ಲಕ್ಕ. ಮತ್ತ ಬಟ್ಟೆ ಅದು ತೊಗೊಳಕ ಬೇರೆ ಕಡೆ ಕರ್ಕೊಂಡ್ ಹೋಗ್ತೀವಿ ನಾವು. ಅಲ್ಲಿ ಹೋಗಮ್ರತ್ತ. ಅಯ್ಯ, ಹೌದನು? ಅಟ್ ರೇಟ್ ಇರ್ತಾವ ಇಲ್ಲಿ? ಪಾರಕ್ಕ, ಇಲ್ಲಿ ಪಕ್ಕದ ರೇಟ್ ಇರ್ತಾವ. ಇಲ್ಲಿ ತೊಗೊಳಕ್ ಆಗಲ್ಲ. ಇಲ್ಲಿ ಏನು ತೊಗೊಳಕ್ ಹೋಗ್ಬಾರ್ದು, ಸುಮ್ಮ ನೋಡೋದಷ್ಟೇ ಇಲ್ಲಿ. ಎಲ್ಲ ಒಂದೇ ಇರ್ತಾವ. ಇಲ್ಲಿ ಇರೋದೇನು ಹೊರಗೆ ತೊಗೊಳೋದೇನು ಎಲ್ಲ ಒಂದೇ. ಆದ್ರೆ ಇಲ್ಲಿ ಶೋರೂಮ್ನಾಗ ಇಟ್ಟಿರ್ತಾರ, ರೇಟ್ ಬಕ್ಕಲ್ ಇರ್ತದ. ನಾವು ಹೊರಗೆ ತೊಗೊಳದ್ವಾ, ಅದಕ್ಕೇನದ, ನಾವು ಹೊರಗೆ ಕರ್ಕೊಂಡು ಹೋಗ್ತೀನಿ ನೀವು ಮತ್ತೆ ಬೇರೆ ಕಡೆ. ಇಲ್ಲಿ ಸುಮ್ ನೋಡ್ರಿ ಹೆಂಗಿರ್ತದ ಮಾಲ್ ಅಂದ್ರೆ ಹೆಂಗಿರ್ತದ ಏನು. ಜೀವನದಾಗ ನೋಡ್ಬೇಕಲ್ಲ. ಇಲ್ಲಿ ನೋಡ್ಲಿಲ್ಲ ಅಂದ್ರೆ ಏನು ಗೊತ್ತಾಗ್ತದ ಹೇಳು? ಇವಾಗ ನೋಡ್ತಿರಲ್ಲ ನೀವೆಲ್ಲ, ಅದೇ ಕಡೆಕ್ ನೋಡ್ಲಿ, ಕರೆ ನೋಡ್ಲಿ ಅಂತ ಹೇಳಿ ಕರ್ಕೊಂಬಂದಿನ. ಹೌದೇನು? ನಾ ತೊಗೊಂಡ್ರಾಯ್ತ ಅನ್ಕೊಂಡಿದ್ದೆ ಬಿಡುವ. ಹಿಂಗಾಗತ್ತೆ ನಂಗೆ ಗೊತ್ತಿಲ್ವಾ ಇವ. ಅಲ್ಲ ಪಾಪ, ನಮ್ ಬೇಗಮ್ಗೆ ಬಿಟ್ಟು ಬಂದಿವಿ ನೋಡುವ ಇವ. ನನಗೆ ಈಗ ನೆನಪಾಯ್ತು ನೋಡು. ಬೇಗಮ್ಮ ಬಕ್ಕಿದ್ದಿದ್ರ ಚಲೋ ಆತೈತ್ ನೋಡ. ನಿನ್ನ ಕೋಡಿ ಬರ್ತೈತೆ ಅನ್ನೋದನ್ನು ಪಾಪ. ಅಯ್ಯ, ನಿನಗೆ ಇವಾಗ ನೆನಪಾಗ್ಯದ ಬೇಗಮ್ಮಗ. ನಾವು ಅವಾಗೆ ಬಸ್ನ ಕುತ್ತಾಗೆ ಫೋನ್ ಹಚ್ಚಿವಿ. ಆಕಿ ಹೊಂಟಾಳತ್ತಾಕಿನು ಯಾರ್ದು ಜೊತೆ ಹೊಂಟಾಳತ್ತ. ಬರ್ತೀನಂದಾಳ. ಇಲ್ಲೇ ಬೆಂಗ್ಳೂರ್ಗೆ ಬಂದ್ಮೇಲೆ ಫೋನ್ ಮಾಡತ್ತೆ ಹೇಳಿವಿ. ಮಾಡ್ತಾಳ. ನಾವೆಲ್ಲ ಕರ್ಕೊಂಡ್ ಬರ್ತಿತ್ತು ಆಕಿಗೆ. ಅಲ್ಲಿ ಬೇರೆ ಕಡೆ ಹೋಗ್ತೀವಲ್ಲ, ಅವಾಗ ಕರ್ಕೊಂಡ್ ಬರಮು. ಇಲ್ಲ ಬಂದ್ಲಂದ್ರೆ ಬರ್ತಾಳ ಆಕಿನು. ಬರ್ತೀನಿ ಅಂತಂದಾಳ. ಹೊಂಟಾಳತ್ತ ಬಸ್ನಾಗ. ಆಕಿನು ಬರ್ತಾಳ. ಈಗ ಬಾ, ನಾವು ಬೇರೆ ಕಡೆ ಹೋಗಿ ನೋಡಮಂತೆಲ್ಲ. ಜೊತೆ ಬಾರೆ ತೋರ್ಸಮ್ ಎಲ್ಲ ಇವರಿಗೆ. ಅಲ್ಲ ಜ್ಯೋತಿ, ನಾನು ಚಪ್ಪಲ್ ತಗೋಬೇಕಾಗಿತ್ತು ನೋಡ. ನೀನು ಚಪ್ಪಲ್ ಅಂಗಡಿ ಇರ್ತಾವ ಇಲ್ಲಿ? ಅಯ್ಯ, ಎಲ್ಲ ಇರ್ತಾವ ಹೇಳಿಲ್ಲ. ಚಪ್ಪಲ್ ಅಂಗಡಿ ಇರ್ತಾವ, ಬಟ್ಟೆ ಅಂಗಡಿ ಇರ್ತಾವ, ನಿಮ್ಗೆ ಏನೇನು ಬೇಕು ಎಲ್ಲ ಸಿಗ್ತದ ಇಲ್ಲಿ. ಆದ್ರೆ ಚಪ್ಪಲ್ ಇಲ್ಲಿ ತೊಗೊಳಕ್ ಹೋಗ್ಬೇಡವ. ಇಲ್ಲಿ ಬಕ್ಕಳ ರೇಟ್ ಇರ್ತಾವ. ನೀ ಏನ್ ಚಪ್ಪಲ್ ತೋತಿದಿ? ಸುಮ್ ನೋಡು, ಬರೀ ಬೇರೆ ಕಡೆ ತೊಗೊಳಮಂತ. ಜ್ಯೋತಿ, ಎಲ್ಲ ಹಂಗೆ ಅಂದ್ರೆ ಹೆಂಗ? ನೋಡಮ್ ನಡಿ. ಅಂತ ಪರಿ ಎಟ್ರ ರೇಟ್ ಇದ್ದಿರ್ಬೇಕು ಚಪ್ಪಲ್ಕ. ಅವೇನ್ ಕಾಲ ಹಾಕೊಳ್ಳೋ ಚಪ್ಪಲ ಏನ್ ಆಟ ರೇಟ್ ಇರ್ತಾವ ನೋಡಮ್ ನಡಿ. ಅಯ್ಯ ಜ್ಯೋತಿ, ನಾವ್ ಹೇಳಿದ್ರ ಇವ್ರಿಗೆ ಸುಳ್ಳು ಅನಿಸ್ತದ. ಇವ್ರಿಗೆ ಕರ್ಕೊಂಡು ಹೋಗಮ್ ನಡಿ, ಗೊತ್ತಾಗ್ತದ. ಬೇರೆ ಆ ಅಂಗಡಿ ಬೇಡ, ಬರೀ ಚಪ್ಪಲ್ ಅಂಗಡಿಗೆ ಕರ್ಕೊಂಡು ಹೋಗಮ್ ಫಸ್ಟ್. ಚಪ್ಪಲ್ ಅಂಗಡಿ ಚಪ್ಪಲ್ ರೇಟ್ ನೋಡಿದ್ರೆ ಗೊತ್ತಾಗ್ತದ ಇವ್ರಿಗೆ ಹೆಂಗಿರ್ತದ ಇಲ್ಲಿ ರೇಟ್ ಅಂತ ಹೇಳಿ. ಆಮೇಲೆ ತಾಲಸು ಮಾತಾಡ ನಡಿ. ಫಸ್ಟ್ ಚಪ್ಪಲ್ ಅಂಗಡಿ ಕರ್ಕೊಂಡು ಹೋಗಮ್ ನಡಿ. ಕರೆ ಹೇಳಿದ್ರು ನೋಡಿ, ಇದೇನ್ ಮಾತದಲ್ಲ ಕರೆ ಅದ. ನಡಿ ಫಸ್ಟ್ ಬರ್ರಿ ಚಪ್ಪಲ್ ಅಂಗಡಿ ಹೋಗಮ್ರತ, ತೋರಿಸ್ತೀನಿ ನಿಮ್ಗೆ. ಅಲ್ಲೇ ಗೊತ್ತಾಗ್ಬಿಡ್ತದೆ ನಿಮ್ಗೆ ಇಲ್ಲಿ ಹೆಂಗ್ ರೇಟ್ ಇರ್ತಾವ ಅಂತ ಹೇಳಿ. ಜ್ಯೋತಿ, ಇದೇ ನಾನೇನ ಕೋಡಿ? ಇದೇನು ಹಿಂಗ್ ಹೊಂಟದಲ್ಲ ಮ್ಯಾಲ ಕೆಳಗ? ಅಯ್ಯ, ಇದಕ್ಕೆ ಎಸ್ಕಲೇಟರ್ ಅಂತಾರ. ಇದು ನಾವು ನಿಂತ್ರಾಯ್ತು ತಾನೇ ಮ್ಯಾಲೆ ಕರ್ಕೊಂಡು ಹೋಗ್ತದ. ಮತ್ತೆ ಮ್ಯಾಲೆ ನಿಂತ್ರಾಯ್ತು ತಾನೇ ಕೆಳಗೆ ಕರ್ಕೊಂಡ್ ಬಿಡ್ತದ. ನಾವು ಏರೋದು ಇಳೋದು ಏನ್ ಬೇಕಾಗಿಲ್ಲ. ಈಗ ಕಾಲು ನೋಯಿಸ್ತಿರ್ತಾವ ನೋಡು, ಅಂತವ್ರು ಇದ್ರಾಗ ಹೋಗ್ತಾರ. ಮತ್ತೆ ಬಹಳಷ್ಟು ಲಗೇಜ್ ಇರೋರು ಇದ್ರಾಗೆ ಹೋಗ್ತಾರ ಬರ್ತಾರ. ಇಲ್ಲೆಲ್ಲ ಹಿಂಗೆ ಇರ್ತಾವ ಮಾಲ್ಗೊಳಗ. ಏರೋದು ಇಳೋದು ಮಾಡಲ್ಲಲ್ಲ ಜನ. ಅದ್ರಾಗೆ ನಿಂತು ಹೋಗೋದು, ನಿಂತು ಬರೋದು. ನಮ್ಮ ಹೊಲಕ್ಕೆ ಹೋಗ್ಬೇಕಂದ್ರ ಹರ್ದಾರ್ ನಡಿತೀವಿ. ಅಂತದು ಇಲ್ಲಿ ಮ್ಯಾಲೆ ಕೆಳಗೆ ತಿರುಗಾಡಕ್ಕಾಗಲ್ಲ ಮಂದಿಗೆ. ಅದು ನಡಿಲ್ಲ, ನಡಿಬಾರ್ದತ್ತ ಇಂಥವ್ ಮಾಡದ. ಬಿಡವ ತಾಯಿ. ಅದಕ್ಕೆ ಇಲ್ಲಿ ಮಂದಿಗೆ ಇಟ್ಟು ಹೊಟ್ಟೆ ಬಂದಿರ್ತದ. ಸುಮ್ಮನೆ ಬರ್ತದ. ಶಾಂತಕ್ಕ, ಬರೀ ಅದ್ರ ಸಲುವಾಗಿ ಮಾಡಿರಲ್ಲ. ಲಗೇಜ್ ಅದು ತೊಗೊಂಡ್ ಹೋಗ್ಬೇಕಂದ್ರ ವಜ್ಜ ಆಗ್ತಿರ್ತಾವ. ಆಮೇಲೆ ಮಂದಿ ಏರೋದು ಇಳೋದು ಯಾಕೆ ಸುಮ್ಮನೆ ಕಷ್ಟಪಡ್ಬೇಕು? ಇಂಥ ಎಲ್ಲ ಇರ್ತಾವಲ್ಲ ಟೆಕ್ನಾಲಜಿ, ಅದಕ್ಕೆ ಬಳಸ್ಕೋಬೇಕಂತೇಳಿ ಬಳಸ್ಕೊತಾರ ಮಂದಿ. ನೀನು ಒಂದ್ಸಲ ಹೋಗಿ ನೋಡು. ಅಯ್ಯ, ಹಂಗಂತಿ ತಡಿ ಅಂದ್ರೆ ಹೋಗ್ತೀನಿ ನೋಡಮ್. ಪಾರವಾಸ ಕುಂತ್ರ ನೀವು ಬರ್ರಿ ನಿಮ್ಮ ಕೋಡಿಗಳೇ ಬರ್ರಿ. ಹೋಗಮ್ರತ್ತ ನೋಡಮಂತ. ಒಲ್ ಬಿಡವ ಇವ. ನಾನು ನಮ್ಗೆ ಆಗಂಗಿಲ್ವ ಇವ. ಮತ್ತೆ ಬಿದ್ದು ಅಂದ್ರೆ ಎಲ್ಲ ಇವ ತಾಯಿ ಏನೋ ಅಂತಾರಲ್ಲ, ಬೆಂಗ್ಳೂರ್ ಬಂದ ಕೇಸಿಂದ ಬಿದ್ದಕ್ಕೆ ಕಾಲು ಮುರ್ಕೊಂಡು ಮಂದಿ ಅಂತ ಹೋಗ್ಬೇಕಾಗ್ತದೆ ಇವ. ನಾನು ಒಲ್ ಬಿಡವ, ನೀವು ಹೋಗ್ಬೇಕಂದ್ರೆ. ಇವ ಹೌದವ ಇವ, ನಾನು ಅಲ್ಲವ ಇವ. ಸುಮ್ಮ ಪ್ಯಾಂಟಣಿಗೆ ಪ್ಯಾಂಟಣಿಗೆ ಮೇಲೆ ನಡ್ಕೋತ ಬರ್ತೀನವ ಇವ. ಇವೆಲ್ಲ ಬೇಡವ, ನೀವು ಹೋಗವಾ ಬೇಕಂದ್ರೆ. ಅಯ್ಯ ಹರ್ಸುರಂಡರೆ, ಏಕಾದ್ರೂ ಒಳ್ಳೆ ಅಂತೀರಲ್ಲ. ಅಲ್ಲ ಬಿಡಾಡಿಗೊಳೆ ಇದು ಬರ್ರಿ ಅಂದ್ರೆ ಭಾಳ ಮಾತಾ ಮಾಡ್ತೀರಿ. ಯಾವಾಗ ಕಲಿಬೇಕು ನಾವು? ಬರ್ರಿ ಹೋಗಮಂತ. ಇವ ನಮ್ಗೇನು ಬೇಡವ ಇವ ಕಲಿಯೋದು. ನೀ ಹೋಗವ ಕಲಿ. ನೀ ಕಲ್ ಕೇಸಿಂದ ಸಿಟಿಯಾಗಿ ಇರಕತ್ತ ಹೋಗವ, ನೀನೇ ಹೋಗು. ಬಿಡು, ನಾ ಹೋಗ್ತೀನಿ ಬರ್ಲಿಕ್ಕಂದ್ರೆ ಬಿಡ್ರಿ. ಏವಾ ಹಳ್ಳು ಬರವ ಈ ಕಡೆ ಬಾ ಶಾಂತವಕ್ಕ. ಹೇಳಿಲ್ಲ ನಿನಗ ಬರಲ್ಲ ಅಂತ ಹೇಳಿ. ಅಂದ್ರೂ ಓದ್ತೀನಿ ಅಂತೀವಿ. ಬಾ ಈ ಕಡೆ ಬಾ.
ಇದ್ರ ಬಾಯಾಗ ಮಣ್ಣು ಹಾಕ್ಲಿ ಇದಂತ ಪ್ಯಾಂಟ್ ಅದ ಏನೋ ಕೋಳಿಗಳ ಇದು ಬಿದ್ದು ಬೀಳ್ಸೆ ಬಿಡ್ತಾವ ನನಗ ಕಾಯಿಗಳು ಮುರಿತಂದ್ರೆ ಏನು ಮಾಡ್ಬೇಕ ಇವ ನಾಳೆ ಕೂಲಿಗೆ ಹೋಗಕ್ಕೆ ಆದಂಗ ಅದೈತೆ ಮತ್ತೆ ಮೊದಲೇ ಸಗನ ಸಾಲ ಮಾಡೀನಿ ಕೂಲಿಗೆ ಹೋಗ್ಲಿಲ್ಲ ಅಂದ್ರೆ ನಡೆಯಲ್ಲ ಇವ ಈಗ ಮೊದಲಾದ್ರೆ ನಮ್ಮ ಮನೆ ಕುಂದಿರ್ತೀನಿ ಅನ್ನೋದ್ರ ಇತ್ತು ಈಗೇನದ ಇವ ಕಾಲು ಮುರ್ಕೊಂಡ್ರೆ ಸಗಿನ ರೊಕ್ಕ ಹೆಂಗೆ ಕಟ್ಲಿ ತಾಯಿ ಹೆಂಗಿತ್ತು ಶಾಂತವಕ್ಕ ನಮಗೆ ಬೈದಲ್ಲ ಏನು ಕಲೆಲ್ಲ ತೇಕೇಸಿಂದ ಇವಾಗ ಹೆಂಗದವ ಅವೆಲ್ಲ ನಮ್ಗೆ ಯಾಕೆವ ಒಂದಿನ ಬಂದು ಹೋಗೋರು ನಾವು ನಾವೇನಿಲ್ಲ ಇರೋರ ಅವೆಲ್ಲ ಯಾಕೆ ಬೇಕು ನಮ್ಗೆ ಕಾಲಿಲ್ಲ ಕಾಲು ದುರಸ್ತವ ನಡ್ಕೊತ ಬರಮ್ ಪ್ಯಾಂಟಿಗೆ ಎರವಿಲ್ಲ ಇಳಮ್ ಬಾ ಯಾಕೆ ಬೇಕವೆಲ್ಲ ಮತ್ತೆ ಕಾಲ್ಗಳು ಮುರ್ಕೊಂಡ್ರೆ ನಾಳೆ ಮಾಡಿ ಹಾಕಕ್ಕೆ ಯಾರು ಇಲ್ಲ ಗೊತ್ತಿಲ್ಲ ಕರೆವಾ ತಾಯಿ ನಾನು ಇನ್ನೊಂದ್ಸಲ ಎರಕ್ಕೆ ಹೋಗಲ್ವಾ ನಡೆಯುವ ಜ್ಯೋತಿ ಚಪ್ಪಲಿ ತೋರಿಸಿ ನಡಿ ಮೊದಲು ಬಾರಿ ಹೋಗಂಬಾರಿ ಇಲ್ಲೇನಿಂತ ಟೈಮ್ ಆಗ್ತದಿನ ಬಕ್ಕ ಕಡೆ ಹೋಗೋದದ ತಿರುಗಾಡ್ಬೇಕು ಮೊದಲೇ ಈ ಬೆಂಗಳೂರಿನಾಗ ಬಸ್ನಾಗ ಒಂದ್ ಕಡೆ ಒಂದು ಕಡೆ ಹೋಗ್ಬೇಕಂದ್ರೆ 2 ತಾಸು ಬೇಕು ಬಡ ಹೋಗಂಬರಿಯ ಜ್ಯೋತಿ ಎಸ್ ಮ್ಯಾಮ್ ಹೌ ಕ್ಯಾನ್ ಐ ಹೆಲ್ಪ್ ಯು ಅಯ್ಯ ಪದ್ಮಾಸ ಏನ್ ಮಾತಾಡಕತ್ತಾನ ನಿನ್ನ ಜ್ಯೋತಿ ಏನೋ ಕೇಳತ್ತಾನಲ್ಲ ಅಯ್ಯ ಅವರು ಇಂಗ್ಲೀಷ್ನಾಗ ಕೇಳಕತ್ತಾರ ತಗೋ ನಿಂಗೆ ಗೊತ್ತಾಗಲ್ಲ ಸರ್ ಏನಿಲ್ರಿ ಚಪ್ಪಲಿ ತಗೋಬೇಕಾಗಿತ್ರಿ ತೋರಿಸ್ತೀರಿ ಓಕೆ ಮ್ಯಾಮ್ ಕೂತ್ಕೊಳ್ಳಿ ತೋರಿಸ್ತೀನಿ ನಾನು ಕೂತ್ಕೊಳ್ಳಿ ನೋಡ ಜ್ಯೋತಿ ಎಷ್ಟು ಹರಿಬಿಟ್ಟೆ ನೀವು ಎರಡು ದಿಮಾಗ್ ಮಾಡ್ತಾನೆ ಅಲ್ಲ ಕನ್ನಡ ಬರ್ತದ ಕನ್ನಡ ಬಂದ್ರು ಬರಣೆ ಅಂತಂದ್ರೆ ಇಂಗ್ಲೀಷ್ನಾಗ ಮಾತಾಡ್ತಾನೆ ನೋಡು ಎರಡು ದಿಮಾಗ್ ಮಾತಾಡ್ತಾನೆ ನೋಡ ನಿಮಗೆ ಸೀಟನು ಸಾರಿ ಮ್ಯಾಮ್ ಏನೋ ಹೇಳ್ತಾ ಇದ್ದೀರಲ್ಲ ನೀವು ಏನು ತಗೋಪ್ಪ ಒಂದು 4 ಎಕರೆ ಹೊಲ ಆಯ್ತಾ ಅದೇನು ಬರ್ಕೊಡ್ತೇನೆ ಅಂತ ಕೇಳಿದೆ ಮ್ಯಾಮ್ ಇವ್ರು ಏನು ಕೇಳ್ತಾ ಇದ್ದಾರೆ ನಂಗೆ ಅರ್ಥ ಆಗ್ತಾ ಇಲ್ಲ ಏನು ಮಾತಾಡ್ತಿದ್ದಾರೆ ಇವರು ಸರ್ ಏನಿಲ್ಲ ಬಿಡ್ರಿ ಅವ್ರು ಹಾಗೆ ಮಾತಾಡ್ತಾರೆ ನೀವು ಚಪ್ಪಲಿ ತೋರಿಸ್ರಿ ಒಂದು ಸ್ವಲ್ಪ ಹಾಂ ರೀ ಸೈಜ್ ಬಂದು 5 ರೀ ಚೆನ್ನಾಗಿರೋದು ತೋರಿಸಿ ಬ್ರ್ಯಾಂಡೆಡ್ ಓಕೆ ಮ್ಯಾಮ್ ಕೂತ್ಕೊಳ್ಳಿ ಇಲ್ಲಿ ಕೂತ್ಕೊಳ್ಳಿ ನಾನು ತೋರಿಸ್ತೀನಿ ಕೂತ್ಕೊಳ್ಳಿ ಮ್ಯಾಮ್ ಎಷ್ಟು ರೇಟು ನೋಡಿ ನಮ್ಮಲ್ಲಿ ಎಲ್ಲ ಥರದ್ದು ಎಲ್ಲ ಬ್ರ್ಯಾಂಡೆಡ್ದು ಇದೆ 5000 ಇಂದ ಸ್ಟಾರ್ಟ್ ಆಗುತ್ತೆ ಯಾಕೆ ತೋರಿಸ್ಲಿ ಅಂತ ಹೇಳಿ ತೋರಿಸ್ತೀನಿ ಅಯ್ಯ ಜ್ಯೋತಿ ಏನೋ ಹೇಳ್ತಿಲ್ಲ ನಿನ್ನ ಕೋಡಿ ಇದು ಇದೆಂತ ಕಾಣಿಸದ ಇದು ಕನ್ನಡ ಬಂದು ಕನ್ನಡ ಮಾತಾಡ್ತಾರಲ್ಲ ನಿಮ್ಗೆ ಇಲ್ಲ ಅದೆಲ್ಲ ಮಾತಾಡ್ತಾವಲ್ಲ ಯಾವವರಿಗೆ ನಮಗೆ ಇಂಗ್ಲೀಷ್ ಬರಲ್ಲ ಕನ್ನಡನೇ ಮಾತಾಡ್ತಾರ ಇಲ್ಲ ಓದ್ತೀವಿ ನಾವು ಬೇರೆ ಅಂಗಡಿ ಶಾಂತವಕ್ಕ ನೀ ಯಾ ಅಂಗಡಿಗೆ ಹೋದ್ರು ಇಲ್ಲಿ ಎಲ್ಲರೂ ಇಂಗ್ಲೀಷ್ನಾಗೆ ಮಾತಾಡ್ತಾರ ಕನ್ನಡನಾಗ ಮಾತಾಡ್ತಾರಂದ್ರೆ ಭಾಳ ಪುಣ್ಯ ತಿಳ್ಕೊ ಕನ್ನಡನಾಗ ಮಾತಾಡೋರು ಸಿಗೋದೇ ಇಲ್ಲಿ ಭಾಳ ಕಷ್ಟ ಅದ ಹಂಗೆ ಮಾತಾಡ್ತಾರ ನೀ ಸುಮ್ ಕುಂದ್ರ ನಾವು ಇವಲ್ಲೆಲ್ಲ ಈಗ ಚಪ್ಪಲಿ ರೇಟು ಈ ಅಂಗಡಿಯಾಗ 5000 ರೂಪಾಯಿಂದ ಶುರು ಆಗ್ತದತ್ತ ಅದಕ್ಕೆ ಯಾವ್ದು ಬೇಕಂತ ಹೇಳಿದ್ರೆ ಅವರು ಆ ರೇಟ್ ಹೇಳ್ತಾರತ್ತ ನಾ ಏನ್ ಮಾಡ್ಲಿ ಅಲ್ಲ 5000 ರೂಪಾಯಿಂದ ಶುರು ಆಗ್ತದಂದ್ರ ಮತ್ತೆ ಮುಗಿಯೋದಕ್ಕೆ ತಾಯಿ ಅಯ್ಯ ಮುಗಿಯೋದು ಯಾಕೆ ಕೇಳ್ತಾ ಯವ್ವ ನೀ ಶುರು ಆಗೋದಟ್ಟೆ ಕೇಳು ಮುಗಿಯೋದು 1 ಲಕ್ಷ 2 ಲಕ್ಷ ಇರ್ತದ 3 ಲಕ್ಷ ಇರ್ತದ ಅದು ಅದ್ರ ಮೇಲೆ ಡಿಪೆಂಡ್ ಇರ್ತದ ನಿನಗೆ ಎಷ್ಟು ಬೇಕು ಹೇಳ ಮತ್ತೆ ತೋತಿನಂದಲ್ಲ ನನಗೇನು ತಲೆಗಿರಿ ಕಟ್ಟಕ್ಕೆ ಮಾಡಿದೆ ಅಲ್ಲ 5000 ರೂಪಾಯಿ ಕೊಟ್ಟು ಚಪ್ಪಲಿ ತತ್ತಾರ ಯಾರನ ಏನವನು ಜಗಲಿ ಮೇಲೆ ಪೂಜೆ ಗೀಜೆ ಮಾಡ್ಬೇಕಾ ಚಪ್ಪಲಿ ತೊಳ್ಕೇಸಿಂದ ಕಾಲ ಹಾಕೋತಾರ ಏನು ಜಗಲಿ ಮೇಲೆ ಪೂಜೆ ಮಾಡ್ತಾರ ಅಯ್ಯ ಕಾಲ ಹಾಕೊಳ್ಳವ ಯವ್ವ ತಾಯಿ ಕಾಲ ಹಾಕೊಳ್ಳಕ್ಕೆ ಮತ್ತೆ ಅಷ್ಟು ಕೊಟ್ಟು ತೊಗೊಳೋದಿಲ್ಲ ನಾ ಹೇಳಿಲ್ಲ ಮೊದಲೇ ನಿಮ್ಗೆ ಇಲ್ಲೆಲ್ಲ ಹಂಗೆ ರೇಟ್ ಇರ್ತಾವ ಅಂತ ಹೇಳಿ ತೆಗಿಯ ಯವ್ವ ತಾಯಿ ಏನಾರ ಮಾಡಿದಿಲ್ಲ 5000 ರೂಪಾಯಿ ಕೊಟ್ಟು ಚಪ್ಪಲಿ ತತ್ತಾರ ಯಾರನ ಹುಚ್ಚಿಗೆ ಚಿಡ್ದದ ನಮಗೆ 5000 ರೂಪಾಯಿ ಕೊಟ್ಟು ಚಪ್ಪಲಿ ತೊಳಕ್ಕೆ ಬಿಡು ನಮ್ಮ ಸಂತ್ಯಾಗ ಹೋದ್ರೆ 100 ರೂಪಾಯಿ ಇಲ್ಲ 200 ರೂಪಾಯಿ ಕೊಟ್ರೆ ಎಂತ ಚಂದನ್ ಸ್ಲಿಪ್ಪರ್ ಚಪ್ಪಲಿ ಬರ್ತಾವ 1 ವರ್ಷ ಆದ್ರೆ ಹರಂಗಿಲ್ಲ ಎಂತ ರಾಡ್ಯಾಗ ಹಾಕೊಂಡು ಹೋಗು ಕಳ್ಳಾಗ ಹಾಕೊಂಡು ಹೋಗು ಮುಳ್ಳಾಗ ಹಾಕೊಂಡು ಹೋಗು ಎಲ್ಲ ಹಾಕೊಂಡು ಹೋದ್ರೆ ಹರಂಗಿಲ್ಲ ಹೌದಂತ ಹೇಳಿ ಸಂತಕ ಅದೇ ಅಂತೀನಿ ನಾನು ಎಂದಾರ ಮಾಡೇನಿಲ್ಲ ಬದ್ಮಾಸ 5000 ರೂಪಾಯಿ ಚಪ್ಪಲಿ ಕೊಡ್ಕೇಸಿಂದ ಯಾರ ತಲೆ ಮೇಲೆ ಚಪ್ಪಲಿ ಹೇಳ್ಬೇಕಂದ ನಾನು ಹಳ್ಳನೂರು ಬಂದಾರ ತಿಳಿಯಲತ್ತ ಮಾಡೇನೆ ನೀವು ಬೋಳಪ್ಪ ಹೇ ಹಲೋ ಮೇಡಮ್ ಏನು ಮಾತಾಡ್ತಾ ಇದ್ದೀರಾ ನೀವು ನನಗೆ ಅರ್ಥ ಆಗೋ ಥರ ಮಾತಾಡಿ ನೋಡಿ ನಮ್ಮ ಅಂಗಡಿನಲ್ಲಿ ಇರೋದೇ ಆ ಥರದ್ದು ಬೇಕು ಅಂದ್ರೆ ತಗೊಳ್ಳಿ ಇಲ್ಲಾಂದ್ರೆ ಹೋಗಿ ಶಾಂತವಕ್ಕ ನಾನು ಮೊದಲೇ ಹೇಳಿನಿಲ್ಲ ಇಲ್ಲೇನೋ ತಗೊಳ್ಳೋದು ಬೇಡ ಅಂತ ಹೇಳಿ ನೀ ಯಾಕೆ ಸಿಟ್ ಮಾಡ್ಕೊಳಕತ್ತಿ ಬಿಡು ಇಲ್ಲಿ ಶುರು ಆಗೋದು 5000 ಮತ್ತೆ ಮುಗಿಯೋದು ಲಕ್ಷ ಗಟ್ಟಲೆ ಇರ್ತದ ಇಲ್ಲೆಲ್ಲ ಹಾಗೆ ನಾ ಹೇಳಿದಲ್ಲ ಮೊದಲೇ ನಮ್ಮಂಥವ್ರು ಇಲ್ಲೆಲ್ಲ ತೊಗೊಳಕ್ಕಾಗಲ್ವಾ ಅಂತ ಹೇಳಿ ಮತ್ತೆ ನೀ ಯಾಕೆ ಸಿಟ್ ಮಾಡ್ಕೊಳಕತ್ತಿ ಬಿಡು ಅತ್ಲಾಗ ನೀ ಸುಮ್ಕುತ್ರೆ ನಿಂಗೇನು ಗೊತ್ತದ ಅಲ್ಲ ನೀನು ಕೊಡಿ ಚಪ್ಪಲಿ ಯಾರನ್ನ ಈ ರೂಪಾಯಿ ಕೊಡ್ತಾರ ಅಲ್ಲ ಕಾಲಿಗೆ ಹಾಕೊಳ್ಳೋ ಚಪ್ಪಲಿ ಅವೇನು ಬಾಕಿ ಮತ್ತಿನ ಚಪ್ಪಲಿ 5000 ರೂಪಾಯಿ ಕೊಟ್ಟರು ಕಾಲಿಗೆ ಹಾಕೋತಾರ 100 ರೂಪಾಯಿ ಕೊಟ್ಟರು ಕಾಲಿಗೆ ಹಾಕೋತಾರ ಅವೇನು ತಲೆ ಮೇಲೆ ಇಟ್ಕೊಂಡು ತಿರುಗಾಡಕತ್ತದ ಚಪ್ಪಲಿ ತೊಗೊಂಡು ಕೇಸಿಂದ ಬಿಡು ತಲೆಗೆ ಬುದ್ಧಿ ಇಲ್ಲ ಆದ್ರೂ ತೋತಾರ ಬಂದು ಕೇಸಿಂದ ಲಕ್ಷ ಕೊಟ್ಟು ಕೇಸಿಂದ ಏನಾರ ಮಾಡಿದ ಇಲ್ಲ ಚಪ್ಪಲಿ ತೊಗೊಂಡು ಲಕ್ಷ ಕೊಟ್ಟು ಚಪ್ಪಲಿ ತೊಗೊಂಡು ತಿರುಗ್ಲಾಕ ಬುದ್ಧಿ ಇಲ್ಲ ಆದ್ರೂ ತೋತಾರೆ ಅವ್ವ ತಾಯಿ ನಮಗೆ ಬುದ್ಧಿ ಅದಾವ ತಲೆಗೆ ದೇವ್ರ ಬುದ್ಧಿ ಕೊಟ್ಟಾನ ಬೇಡ ನಡಿಯವ ನಡಿ ಬೇಡ ಇವನ್ ಚಪ್ಪಲಿ ಇವನೇ ಇಟ್ಕೊಳಕ ಜೋಕುಮಾರ ಇಟ್ಕೊಂಡು ಕೇಸಿಂದ ಹಾಕೊಳಕ ನಡಿ ಓಕೆ ಮೇಡಮ್ ಓಕೆ ಬೇಡ ಅಂದ್ರೆ ಹೋಗಿ ಸುಮ್ಮನೆ ಮಾತಾಡಬೇಡಿ ಬೇಡದೇ ಇರೋದೆಲ್ಲ ಮಾತಾಡಬೇಡಿ ಹೋಗಿ ನೀವು ಮೊದಲು ಹೋಗಿ ಮತ್ತೆ ಬೇರೆ ಕಸ್ಟಮರ್ಸ್ ಬರ್ತಾರೆ ನಮಗೆ ಹೋಗಿ ಸರಿ ಇರ್ಲಿ ಬಿಡ್ರಿ ಯಾಕೆ ಆ ಥರ ಮಾತಾಡ್ತೀರಾ ಅವ್ರಿಗೆ ಅವರು ಹಳ್ಳಿಯಿಂದ ಬಂದಿರೋದಲ್ವಾ ಗೊತ್ತಾಗಲ್ಲ ಅದಕ್ಕೆ ಅವ್ರ ಆ ಥರ ಅಂದಿದ್ದಾರೆ ಇರ್ಲಿ ಬಿಡಿ ಪರವಾಗಿಲ್ಲ ಯಾಕೆ ಅಷ್ಟು ಬೇಜಾರು ಮಾಡ್ಕೋತೀರಾ ಬೋಯ್ ನೀವ ಬೇಕಿ ಅವನಿಗೆ ಬೇಜಾರಲ್ಲಕ್ಕೆ ನಾವೇನು ನನ್ನ ಸಾಧನೇನು ಬೇಜಾರು ಮಾಡ್ಕೊತಂತ ಬೇಜಾರು ಹರಿಬಿಟ್ಟು ನನ್ನ ಹಾಟೆ ಅಲ್ಲ ಕಾಲ ಹಾಕೋ ಚಪ್ಪಲ್ಲ 5000 ರೂಪಾಯಿ ಮಾಡ್ತಾನೆ ಮತ್ತೆ ಇವತ್ತು ದಿಮಾಗ್ಲೊಳಗೆ ಇದ್ದಿರ್ಬೇಕು ಬೋಳಪ್ಪ ಏನಾರ ಮಾಡಿಲ್ಲ ಚಪ್ಪಲಿ ಚಪ್ಪಲಿ ಅಲ್ಲ ಚಪ್ಪಲಿ ಯಾರು 5000 ರೂಪಾಯಿ ಕೊಡ್ತೋತಾರನು ಬುದ್ಧಿ ಇಲ್ಲ ಆದ್ರೂ ತೋತಾರ 5000 ರೂಪಾಯಿ ಕೊಟ್ಟು 6000 ರೂಪಾಯಿ ಕೊಟ್ಟು ಲಕ್ಷ ಕೊಟ್ಟು ನಮ್ಮಂತರ ತೋತಾರ ನಡಿ ಹಳ್ಳಿಯಿಂದ ಬಂದಿವಣ್ಣ ಚಂದಾಗಿ ತಲೆ ಮೇಲೆ ಚಾಪೆ ಇಡ್ಬೇಕಂತ ಮಾಡೋಣ ನೀವು ಹೇಳ್ದಂಗೆ ಕೇಳಕತ್ತೀವಲ್ಲ ನಿಮ್ಮ ಬುದ್ಧಿ ಇಲ್ಲ ಮೊದಲು ಅದೇ ನಿಮ್ಮ ನಡೀರಿ ಖರೇವಾ ನಮ್ಮ ಕಲಬುರಗಿ ಸೂಪರ್ ಮಾರ್ಕೆಟ್ಗೆ ಹೋದ್ರ ಎಂತ ಚಪ್ಪಲಿ ಬೇಕು ನೀನು 100 ರೂಪಾಯಿ 200 ರೂಪಾಯಿನಾಗ 1 ವರ್ಷ ಆದ್ರೆ ಹರಂಗಿಲ್ಲ ಚಪ್ಪಲ ನಡಿಯವ ನಡಿ ಎಲ್ಲ ತೊಳಮ್ ನಡ್ರಿ ಏನು ಬೇಡವ ಸುಮಾ ನಾ ಹೇಳಿನಿಲ್ಲ ಮೊದಲೇ ಇಲ್ಲಿ ಇವ್ರಿಗೆ ಕರ್ಕೊಂಬಂದ್ರೆ ಏನೋ ತೊಗೊಳಂಗಿಲ್ಲ ಅಂತ ಹೇಳಿ ಶಾಂತವಕ್ಕ ನೀ ಏನು ಚಿಂತೆ ಮಾಡಬೇಡ ಆಯ್ತಿಲ್ಲ ನಾನು ನಿಮ್ಗೆ ಸುಮ್ ತೋರಿಸ್ಲಕತ್ತೆ ಕರ್ಕೊಂಬಂದೀನಿ ಹೆಂಗೆ ಇರ್ತದ ಬೆಂಗಳೂರಿನಾಗ ಜೀವನ ಹೆಂಗೆ ಮಾಡ್ತಾರ ಶಾಪಿಂಗ್ ಮಾಲ್ ಅಂತ ಕೇಳ್ತಿರ್ತಿಯಲ್ಲ ಟಿವಾಗ ಬರ್ತದಲ್ಲ ಅಲ್ಲಿ ಹೆಂಗೆ ಇರ್ತಾವ ಕೇಳ್ತಿದ್ದಲ್ಲ ಇಲ್ಲಿ ಹೆಂಗೆ ಇರ್ತಾವ ತೋರಿಸ್ಲಕ್ಕೆ ನೀನು ಕರ್ಕೊಂಬಂದೀನಿ ಅಷ್ಟೇ ನೀ ಏನು ಇಲ್ಲಿ ತೊಗೋಕೆ ಹೋಗ್ಬೇಡ ನಾ ಎಲ್ಲ ಬೇರೆ ಕಡೆ ಕರ್ಕೊಂಡು ಹೋಗ್ತೀನಿ ಅಲ್ಲಿ ತೊಗೊಳಮಂತ ಆಯ್ತಾ ನಡೀರಿ ಹೋಗಮ್ ನಡೀರಿ
ಬಾಯಿ ಹೋಗಮ್ ನಡೀರಿ ಅಲ್ಲ ಚಪ್ಲಿನೇ ಈ ಪರಿ ಆದಂದಾಗ ಮತ್ತೆ ಈ ಮಾಲ್ನಾಗ ಈಗ ಬಟ್ಟಿ ಬರೀ ಎಲ್ಲ ಎಟ್ಟಿದ್ದಿರ್ಬೇಕು ಮತ್ತೆ ಏನು ತಲೆಗೆ ಬುದ್ದಿದ್ದವ್ರು ಹಾಕ್ಕೋತಾರ ನಡಿ ಬುದ್ದಿಲ್ಲ ಆತರ ಬಂದ್ ಕೇಸಿನ ತೊಳಗಾದಿರಲ್ಲ ಎಂತ ಅವೇನು ಬಟ್ಟೆ ಏನು ಬಾರಿಕಾದ ಉಟ್ಕೊಳ್ಳೋದ್ರಲ್ಲ ಅವರು ಹರವೇ ಇರ್ತಾವ ಚಪ್ಲಿನೂ ಹರವೇ ಇರ್ತಾವ ಹರೆ ಚಪ್ಲಿಗೆ ಹರೆ ಬಟ್ಟಿಗೆ ಏನಾದ್ರೆ ಲಕ್ಷ ಕೊಡ್ತು ಅಂತಾರಂದ್ರೆ ತಲೆಗೆ ಬುದ್ದಿಲ್ಲ ತೋತಾರ ನಡಿ ಯಾವ ಹಾಕೊಂಡ್ರು ಬಟ್ಟಿನೇ ಯಾವ ಹಾಕೊಂಡ್ರು ಚಪ್ಲಿನೇ ಇವೆಲ್ಲ ಇಂಥವೆಲ್ಲ ಸೋಗ್ ಮಾಡ್ಕೊತ ಕೂತ್ರೆ ನಮ್ಮ ಜೀವನ ಹೆಂಗ್ ನಡೀತದವ ಇವ ನಡೀರವ ನಡೀರಿ ಇರದೆ ಮನೆಗೆ 1,00,000 ಸಾಲ ಮಾಡೀನಿ 1,00,000 ಕೊಟ್ಟು ಚಪ್ಲಿ ತೊಗೊಂಡು ಅಂದ್ರೆ ನನಗೆ ಮೆಟ್ಲೆ ಹೊಡಿತಾನ ನಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ಮಾಲ್ನಾಗ ನಿಮಗೂ ನಾನು ಮಾಡಿದ್ದು ಸರಿ ಅನ್ಸಿದ್ರೆ ಕಮೆಂಟ್ ಮಾಡಿ ಸರಿ ಅಂತ ತಪ್ಪು ಅನ್ಸಿದ್ರೆ ತಪ್ಪಂತ ಕಮೆಂಟ್ ಮಾಡ್ರಿ ನನ್ನ ಪ್ರಕಾರ ಏನದಂದ್ರೆ ಕಾಲಾಗಕ್ಕೋ ಚಪ್ಲಿ